ಗಣೇಶನಗಾರ ಕೊಡಲಿ, ಸಮರ್ಥಗಾರ ಕೊಡಲಿ, ಬೇಡ ಅವ್ರ ಮನೆಗೆ ವಾಚ್ಮನ್ಗಾರ ಕೊಡಲಿ, ನಾವು ಕೆಲಸ ಮಾಡೋಕ್ಕೆ ರೆಡಿ. ಅಭಿವೃದ್ಧಿ ಆಗಕ್ಕೆ ಅದು ಒಂದೇ ಅಲ್ಲ, ಜನರಿಗೆ ಅದಕ್ಕಿಂತ ಹೆಚ್ಚಿನ ಒಂದು ಆಸ್ಪತ್ರೆ ಮೂಲಭೂತ ಸೌಕರ್ಯ ಬೇಕು. ಸಾಕಷ್ಟು ಸ್ಲಮ್ಗಳಿದ್ದಾವೆ, ಅವೆಲ್ಲ ಅಡ್ವಾಂಟೇಜ್ ಆಗಬೇಕು. ಒಂದು ಜಲ್ ಜೀವನ್ ಮಿಷನ್ನ ಇಲ್ಲಿ ಇನ್ನೂವರೆಗೂ ಉತ್ತರಕ್ಕೆ ನೀವು ಯಾವುದೇ ಭಾಗದಾಗೆ ಎಲ್ಲ ಒಳ್ಳೊಳ್ಳೆ ಏರಿಯಾದಾಗ ಹೋಗ್ರಿ 24 ಗಂಟೆ ನೀರು ಆಲ್ರೆಡಿ ಕೇಂದ್ರದ್ದು ಬರ್ತಾ ಇದೆ. ಅದನ್ನ ಸ್ವತಃ ಎಲ್ಲ ಈ ರಾಜ್ಯ ಸರ್ಕಾರನೂ ರಿಸರ್ವ್ ಮಾಡಿ ಚೆನ್ನಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ದಕ್ಷಿಣಕ್ಕೆ ಆಗ್ತಾಯಿಲ್ಲ, ಕಾರಣ ಭಾಳ ಕ್ಲಿಷ್ಟವಾದ ಏರಿಯಾಗಳನ್ನು ಎಕ್ಸ್ಪೆಂಡ್ ಮಾಡಲಿಕ್ಕಾಗಿಲ್ಲ. ನೋಡಿರಿ ನೀವು, ಇದು ಒಂದು ರಾಜ್ಯ ಹೆದ್ದಾರಿ ಅಂತ ಹೇಳ್ತಾ ಇದ್ದೀವಿ ನಾವು, ಕೃಷ್ಣರಾಜ ರಸ್ತೆ ಅಂತೇಳಿ ನಾವು KR ರೋಡ್ ಅಂತ. ಅದನ್ನ ಅಗಲೀಕರಣ ಮಾಡಲಿಕ್ಕೆ 6 ಬಾರಿ ಗೆದ್ದರೂ ಕೂಡ ಯಜಮಾನ್ರ ಕೈಯಾಗ ಆಗಿಲ್ಲ. ಕಾಂಗ್ರೆಸ್ ಬಿಟ್ಟು ನಾವೇನಾದರೂ ಅಲ್ಪಸಂಖ್ಯಾತರಲ್ಲಿ ಯಾರಾದರೂ ಮುಸ್ಲಿಂ ಕ್ಯಾಂಡಿಡೇಟ್ನ ತಂದುಬಿಟ್ರೆ ಅವ್ರ ಬಣದಲ್ಲೇ ಬಹಳಷ್ಟು ಚರ್ಚೆಗಳಿದೆ, ಎಲ್ಲ ಒಡಕಾಗ್ಬಿಡುತ್ತೆ, ಅದು BJP ಪ್ಲಸ್ ಆಗುತ್ತೆ. ಹಾಗಾಗಿ BJPಯನ್ನು ಬಿಟ್ಟು ನಾವು ಕಾಂಗ್ರೆಸ್ನಲ್ಲಿ ಶಾಮನೂರು ಕುಟುಂಬಕ್ಕೆ ಉಳಿಸ್ಕೊಂಡ್ರೆ ಇಲ್ಲಿ ಗೆಲುವು ಶತಸಿದ್ಧ ಅಂತ ಮಾತುಗಳು. ಅದು ಕಾಂಗ್ರೆಸ್ನ ಯೋಚನೆ ಸರ್, ಕಾಂಗ್ರೆಸ್ನ ಯೋಚನೆ ಹಂಗಿದೆ. ಯಾಕಂದರೆ ಸತತವಾಗಿ ಅವರು 6 ಬಾರಿ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ನೀವು ಯಾರನ್ನೇ ಜನಸಾಮಾನ್ಯರನ್ನ ಕೇಳ್ರಿ, ಅಭಿವೃದ್ಧಿ ದಕ್ಷಿಣದಲ್ಲಿ ಆಗಿಲ್ಲ ಅಂತ ಇದ್ದಾರೆ. ಕಾರಣ ಒಂದೇ ಕುಟುಂಬಕ್ಕೆ ಅಂತ ಹೇಳಿ ನಾವು ವ್ಯಕ್ತಿಗತವಾಗಿ ಎಲ್ಲೂ ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿಗೆ ಮತ ಕೊಟ್ಟಿರೋದ್ರಿಂದ ಇದು ಹಿನ್ನಡೆ ಆಗಿದೆ ಅಂತೇಳಿ. ಉದಾಹರಣೆಗೆ ಅದು ಉತ್ತರಕ್ಕೆ ಎರಡೂ ಪಕ್ಷಗಳಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಎರಡೂ ಪಕ್ಷನೂ ಒಂದು ಚಾಲೆಂಜ್ ಮೇಲೆ ವರ್ಕ್ ಮಾಡಿದ್ದಾವೆ. ಸ್ಮಾರ್ಟ್ ಸಿಟಿ ಚೆನ್ನಾಗಾಗಿರ್ಬೋದು, ಹಂಗೆ ಇಲ್ಲೂ ಒಂದು ಅವಕಾಶ ಕೊಟ್ಟರೆ ಬೇರೆಯವರಿಗೆ, ನಾವು ಯಾವುದೇ ವ್ಯಕ್ತಿಗತವಾಗಿ ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ. ಈವನ್ನು BJPಯಲ್ಲಿ ಯಾರಿಗಾದರೂ ಕೊಡಲಿ, ಕಾಂಗ್ರೆಸ್ನಲ್ಲೂ ಯಾರಿಗಾದರೂ ಕೊಡಲಿ, ಸತತವಾಗಿ 6 ಬಾರಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸಿದ್ದಾರೆ. ಒಂದು ಸರಿಯಾದ ಆಸ್ಪತ್ರೆ ಇಲ್ಲ, ಏನು ಬೇಸಿಕ್ ನೀಡ್ಸು. ಇಲ್ಲೇ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ, ನಾವು ಎಲ್ಲ ಕಡೆನೂ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಸಿಮೆಂಟ್ ರಸ್ತೆನೇ ಕ್ರೈಟೇರಿಯಾ ಅಲ್ಲ, ಇಡೀ ಅಭಿವೃದ್ಧಿ ಆಗಕ್ಕೆ ಅದು ಒಂದೇ ಅಲ್ಲ, ಜನರಿಗೆ ಅದಕ್ಕಿಂತ ಹೆಚ್ಚಿನ ಒಂದು ಆಸ್ಪತ್ರೆ ಮೂಲಭೂತ ಸೌಕರ್ಯ ಬೇಕು. ಸಾಕಷ್ಟು ಸ್ಲಮ್ಗಳಿದ್ದಾವೆ, ಅವೆಲ್ಲ ಅಡ್ವಾಂಟೇಜ್ ಆಗಬೇಕು. ಒಂದು ಜಲ್ ಜೀವನ್ ಮಿಷನ್ನ ಇಲ್ಲಿ ಇನ್ನೂವರೆಗೂ ಉತ್ತರಕ್ಕೆ ನೀವು ಯಾವುದೇ ಭಾಗದಾಗೆ ಎಲ್ಲ ಒಳ್ಳೊಳ್ಳೆ ಏರಿಯಾದಾಗ ಹೋಗ್ರಿ 24 ಗಂಟೆ ನೀರು ಆಲ್ರೆಡಿ ಕೇಂದ್ರದ್ದು ಬರ್ತಾ ಇದೆ. ಅದನ್ನ ಸ್ವತಃ ಎಲ್ಲ ಈ ರಾಜ್ಯ ಸರ್ಕಾರನೂ ರಿಸರ್ವ್ ಮಾಡಿ ಚೆನ್ನಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ದಕ್ಷಿಣಕ್ಕೆ ಆಗ್ತಾಯಿಲ್ಲ, ಕಾರಣ ಭಾಳ ಕ್ಲಿಷ್ಟವಾದ ಏರಿಯಾಗಳನ್ನು ಎಕ್ಸ್ಪೆಂಡ್ ಮಾಡಲಿಕ್ಕಾಗಿಲ್ಲ. ನೋಡಿರಿ ನೀವು, ಇದು ಒಂದು ರಾಜ್ಯ ಹೆದ್ದಾರಿ ಅಂತ ಹೇಳ್ತಾ ಇದ್ದೀವಿ ನಾವು, ಕೃಷ್ಣರಾಜ ರಸ್ತೆ ಅಂತೇಳಿ ನಾವು KR ರೋಡ್ ಅಂತ. ಅದನ್ನ ಅಗಲೀಕರಣ ಮಾಡಲಿಕ್ಕೆ 6 ಬಾರಿ ಗೆದ್ದರೂ ಕೂಡ ಯಜಮಾನ್ರ ಕೈಯಾಗ ಆಗಿಲ್ಲ. ಕಾರಣ ಅವರಿಗೆ ಇಚ್ಛಾಶಕ್ತಿ ಇಲ್ಲ. ಯಾವುದೋ ಒಂದು ವಿಚಾರವಾಗಿ ಅವ್ರು ತಡಾದ್ಕೊಂಡು ಬರ್ತಾಯಿದ್ರು. ಒಂದು ಬದಲಾವಣೆ ಕೊಡಲಿ ಜನಗಳು, ನಾವೇನು ಅವರಿಗೆ ಇಲ್ಲ. ಪಕ್ಷದ ವಿಚಾರವಾಗಿ ನೀವು ಸಾಮಾನ್ಯವಾಗಿ ಎಲ್ಲೆಲ್ಲಿ ಉತ್ತರದಲ್ಲಿ ಎರಡೂ ಪಕ್ಷಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಸಹಜವಾಗಿ ಅಭಿವೃದ್ಧಿ ಆಗಿದೆ. ಹಂಗಾಗಿ ಈ ಬಾರಿ ಬದಲಾವಣೆ ತಂದು ಅಭಿವೃದ್ಧಿ ಮಾಡಿ ಜನಸಾಮಾನ್ಯರದು ಒಂದು ಅವಕಾಶ ಕೊಡಲಿ. ಇನ್ನು 2 ವರ್ಷ ಇದೆ, ಯಾರೇನು ಭಾಳ ಏನು ಇದನ್ನ ನಾಳೆ ಸಿಂಗಾಪುರ್ ಮಾಡಲಿಕ್ಕಾಗಲ್ಲ. ಒಂದು ಸ್ವಲ್ಪ ಬದಲಾವಣೆ ಕೊಟ್ಟು ಮಾಡಲಿ ಅನ್ನೋದು ನಮ್ಮ ಅಭಿಲಾಷೆ. ಬಣ ಬಡಿದಾಟ ಇತ್ತು BJPಯಲ್ಲೂ ಕೂಡ, ಅದನ್ನೆಲ್ಲವನ್ನು ಮೀರಿ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿ ನಮ್ಮ ಕ್ಯಾಂಡಿಡೇಟ್ನ ಒಬ್ಬರನ್ನ ಫೈನಲ್ ಮಾಡ್ತೀವಿ ಅಂತ ಇದ್ದಾರೆ. ಅದರಲ್ಲೂ ಕೂಡ ಏನೋ ಚರ್ಚೆಗಳಿದೆ. ನಿಮ್ಮ ಇಚ್ಛೆ ಏನು, ಅಜಯ್ ಕುಮಾರ ಅಥವಾ ಬೇರೆ ಯಾರ ಕಡೆ ಏನಾದರೂ ಮೊರೆ ಇದೆಯಾ? ಇಲ್ಲ, ಯಾರಿಗೆ ಕೊಟ್ಟರೂ ಕೂಡ ಒಂದು ಸಂಘಟನೆ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ. ಇಲ್ಲಿ ದಕ್ಷಿಣದಲ್ಲಿ ಒಂದು ವೋಟಿಂಗ್ ಪ್ಯಾಟ್ರನ್ನಲ್ಲಿ ಕೆಲವು ಸಮುದಾಯ, ಒಂದೇ ಸಮುದಾಯ ಜಾಸ್ತಿ ಇರೋದ್ರಿಂದ ಸಹಜವಾಗಿ BJPಗೆ ಕಳೆದ 6 ಬಾರಿನೂ ಹಿನ್ನಡೆ ಆಗಿದೆ. ಒಂದು ಸಲ ಭಾಳ ಕ್ಲೋಸ್, ಕೇವಲ 4,500 ವೋಟಿಗೆ ಬಂದಿತ್ತು 2008ನೇ ಇಸ್ವಿನಲ್ಲಿ. ಇಷ್ಟೊಂದು ದೊಡ್ಡ ಸಂಖ್ಯೆಗೆ ಅಲ್ಪಸಂಖ್ಯಾತರ ಮತಗಳು ಒಂದು ಸೈಡ್ ಆದರೂ ಕೂಡ ಭಾಳ ಕ್ಲೋಸಾಗಿ ಬಂದು ಯಶವಂತಣ್ಣವ್ರು ಸೋತಿದ್ದಾರಲ್ಲಿ. ಆಗ ಅದ ಲಾಸ್ಟ್ ಟೈಮು ಕೂಡ ಯಜಮಾನ್ರದ್ದು ಕೊನೆ ಚುನಾವಣೆ ಅಂತ ಹೇಳಿ ಕೆಲವೆಲ್ಲ ಏನು ನಾವು ಇದು ಹೇಳ್ತಾ ಇದ್ದೀವಲ್ಲ, ಆ ಥರದ್ದು ಫ್ಯಾಕ್ಟ್ ಬಿಟ್ಟರೆ ಇಲ್ಲಿ ಏನಿಲ್ಲ. ತುಂಬ ಚೆನ್ನಾಗಿ ನೀವು ಯಾವುದೇ ಏರಿಯಾಕ್ಕೆ ಹೋಗ್ರಿ ಒಳ್ಳೆ ರೆಸ್ಪಾನ್ಸ್ ಇದೆ. ಹಂಗೆ ಉದಾಹರಣೆಗೆ ಎಲ್ಲ ಏರಿಯಾದನ್ನು ಕಾರ್ಪೊರೇಷನ್ ಚುನಾವಣೆಗೆ ಚೆನ್ನಾಗೇ ಬೆಂಬಲ ವ್ಯಕ್ತಪಡಿಸಿದ್ದಾರೆ. BJPಗೆ ಒಂದು ಅವಕಾಶ ಕೊಡಲಿ. ನಾವು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಒಂದು ಸಲ ಅವಕಾಶ ಕೊಡಿ. ಯಾಕಂದರೆ ಅಭಿವೃದ್ಧಿ ಕಂಡಿಲ್ಲ ಅಂತ ನೀವು ಯಾವುದೇ ಗ್ರೌಂಡಾಗಿ ಹೋಗಿ ಕೇಳ್ರಿ, ಅಭಿವೃದ್ಧಿ ಆಗಿಲ್ಲ ಅಂತ ಮನಸ ಇಚ್ಚಿ ಹೇಳ್ತಾರೆ. ಆದರೂ ಕೂಡ ಓಪನ್ ಅಪ್ ಆಗಿ ಅವರು ಅನಿವಾರ್ಯವಾಗಿ ಉಸ್ತುವಾರಿ ಸಚಿವರು MP ಮೇಡಮ್ ಅವರೆಲ್ಲ ಇರೋದ್ರಿಂದ ಜನಸಾಮಾನ್ಯರಿಗೆ ಎಲ್ಲರಿಗೂ ಓಪನ್ ಅಪ್ ಆಗಿ ಹೇಳೋಕ್ಕಾಗಲ್ಲ, ಮನಸ್ಸಿಂದೇ ಬೇರೆ. ಹಂಗಾಗಿನೇ ಗೌಪ್ಯ ಮತದಾನ ಮಾಡಿರ್ತಾರೆ, ಮತದಾನದಲ್ಲಿ ಸಾಕಷ್ಟು ತೋರಿಸಿದ್ದಾರೆ. ಈ ಸಲ ಅವಕಾಶ ಕೊಟ್ಟರೆ ಏನೋ ಒಂದು ಬದಲಾವಣೆ ನಿರೀಕ್ಷೆ ಮಾಡ್ತೀವಿ ನಾವು. ಪ್ಯೂರ್ಲಿ BJPಗೆ ಯಾರಿಗೆ ಕೊಟ್ರೂ ಸಂತೋಷನೇ. ನಾವು BJP ಟಫ್ ಕಾಂಪಿಟೇಷನ್ ಇಲ್ಲಿ ಇದೆಯಾ, ಅಥವಾ ಈ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಗ್ಗ ಜಗ್ಗಾಟ ತಿಕ್ಕಾಟಗಳ ನಡುವೆ ಇದು ಒಂದು ಸ್ವಲ್ಪ ಗೆಲುವಿನ ನಿರೀಕ್ಷೆ ಇಟ್ಕೋಬೋದು ಅಂತ ಅನಿಸ್ತಿದೆ?
ಅದು ಅವರಲ್ಲಿ ಇರೋ ಒಂದು ಭಿನ್ನಾಭಿಪ್ರಾಯ ಸರ್. ಸಹಜವಾಗಿ ಇಂಥವು ಸಹಜವಾಗಿ ಪ್ರತಿ ಚುನಾವಣೆಗೂ ಅವ್ರು ಹಾಕಲ್ಲ ಇವ್ರು ಹಾಕಲ್ಲ ಅಂತ ಅವರಿಗೆ ಆಪ್ಷನ್ಸೇ ಇಲ್ಲ. ಬೇರೆಗೆ ಆ ಸಮುದಾಯಕ್ಕೆ ಆಪ್ಷನ್ಸೇ ಇಲ್ಲ. ಅವ್ರು ಏನೇ ಅಂದರೂ ಕೂಡ ಅವ್ರಿಗೆ ಬೆಂಬಲಿಸ್ತಾರೆ. ಅದೆಲ್ಲ ಸಹಜವಾಗಿ ಆಗೇ ಆಗುತ್ತೆ ಅವರಿಗೆ. ಅದನ್ನೆಲ್ಲ ನಾವು BJPಯವರು ಅದನ್ನ ಯಾವುದನ್ನು ಮನಗಾಣಿಸಿ ಚುನಾವಣೆಗಿಳಿದಿಲ್ಲ. BJPದೇ ಶಕ್ತಿ, ಸಂಘಟನೆ, ಹೋರಾಟ, ಅಭಿವೃದ್ಧಿ ವಿಚಾರವಾಗಿ ಇಟ್ಕೊಂಡು ರಾಜ್ಯದಾಗೆ ಏನೇನು 2 ಬಾರಿ ಅಧಿಕಾರಕ್ಕೆ ಬಂದಾಗ ಏನು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಿ ಓಟ್ ಕೇಳ್ತಾರೆ ಹೊರತು ಯಾವುದೇ ಜಾತಿ ಸಮುದಾಯ ಅವ್ರು ಓಟ್ ಹಾಕಲ್ಲ ಇವ್ರು ಓಟ್ ಹಾಕಲ್ಲ ಅಂತ ಏನಿಲ್ಲ. ಸಂಘಟನೆ ನಿರೀಕ್ಷೆ ಇಟ್ಕೋಬೋದು ಸರ್. ಫೈನಲಿ ಏನು ನಿರೀಕ್ಷೆ ಇಟ್ಕೋಬೋದು ದಕ್ಷಿಣದ ಸಹಜವಾಗಿ ಇಲ್ಲೇದು ವೋಟಿಂಗ್ ಪ್ಯಾಟ್ರನ್ ನೋಡಿದರೆ ಸ್ವಲ್ಪ ಅವರಿಗೆ ನಮ್ಮ ಸಮುದಾಯ ಒಂದು ಸಮುದಾಯ ನಮಗೆ ಕೈ ಹಿಡಿಬೋದು ಅಂತ ಕಾಂಗ್ರೆಸ್ ನಿರೀಕ್ಷೆ ಇದೆ. ಅದು ಈ ಬಾರಿ ಸುಳ್ಳಾಗುತ್ತೆ. ಪ್ರಥಮ ಬಾರಿಗೆ ಈ ಇತಿಹಾಸದಲ್ಲಿ ದಕ್ಷಿಣದಲ್ಲಿ ಕಮಲ ಅರಳುತ್ತೆ. ಅವ್ರು ಹೇಳ್ದಾಗ ಕಮಲ ಅರಳುತ್ತೆ ಅಂತ ಹೇಳ್ತೀರಾ ಸರ್ ನೀವು? ನಿಜ ಸರ್, ಅರಳುತ್ತೆ ಸರ್. ಯಾವ ಕಾರಣಕ್ಕೆ? ಈ ಸರ ಈ ಪ್ರತಿ ವರ್ಷವೂ ಕಾಂಗ್ರೆಸ್ನವ್ರು ಕೊಡ್ಕೊಂತ ಬಂದಿದ್ದಾರೆ. ಹಂಗಾಗಿ ಈ ಸರ BJP ಕೊಡ್ಬೇಕನ್ನೋದು ಭಾಳ ಜನದಲ್ಲಿ ಒಲವು ಇದೆ. ಹಂಗಾಗಿ BJP ಆಗುತ್ತೆ. ಈ ಗ್ಯಾರಂಟಿ ಸ್ಕೀಮ್ಸ್ಗಳು ಜೊತೆಗೆ ಈ ಥರದನ್ನೆಲ್ಲ ನೋಡಿದಾಗ ಗಮನ ಹರಿಸಿದಾಗ ಅದು ಈ ಸರಿ 2028ರ ಚುನಾವಣೆಗೂ ದಿಕ್ಸೂಚಿಯಾಗಿ BJP ಗೆಲುವಾಗುತ್ತೆ ಅನ್ಸುತ್ತೆ. ಅದು ಈಗ ಅವರು ಏನು ಫ್ರೀ ಕೊಟ್ಟರು ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಯಿಂದ ಜನ ಬೇಜಾರಾಗಿದ್ದಾರೆ. ಅವ್ರು ಫ್ರೀನೇ ಬೇಡ ಅಂತ ನಿಂತಿದ್ದಾರೆ ಜನ. ಈಗ ಆಲ್ಮೋಸ್ಟ್ ಬಸ್ ಕೊಟ್ಟರು ಬಸ್ ಬೇಡ ಅಂತಿದ್ದಾರೆ. ಗಂಡು ಮಕ್ಳಿಗೆ ಜಾಗ ಇಲ್ಲ, ಕುತ್ಕೊಳಕ್ಕೆ ಹೋದ್ರೆ ಬಸ್ ಒಳಗೆ ಏನಿಲ್ಲ, ಎಲ್ಲ ಹೆಣ್ಮಕ್ಳದ್ದೇ ದರ್ಬಾರ್ ಆಗುತ್ತೆ. ಹಂಗಾಗಿ ಯಾರೂ ಬೇಡ ಅಂತ ಇದ್ದಾರೆ. ಈ ಸಿಲಿಂಡರ್ ಸಮಸ್ಯೆ ಈ ಪರ್ಯಾಯವಾಗಿ ಇದ್ರ ಜೊತೆಗೆ ತಳಕ ಹಾಕೊಂಡಿರೋದು ಅದು BJPಗೆ ಮೈನಸ್ ಆಗೋ ಚಾನ್ಸಸ್ ಇಲ್ಲ ಸರ್, ಸಾಧ್ಯ ಇಲ್ಲ. ಅದು ಪ್ರತಿಯೊಬ್ಬರು ವಿದ್ಯಾವಂತರಾಗಿರೋದ್ರಿಂದ ಗೊತ್ತಾಗುತ್ತೆ ಅವರಿಗೆ. ಅದು ತೊಳಕಾಗೋದಿಲ್ಲ. ಬೈ ಎಲೆಕ್ಷನ್ ಅಡ್ವಾಂಟೇಜ್ ಆಗಿ ಇಟ್ಕೊಳ್ಬೋದಲ್ಲ ಕಾಂಗ್ರೆಸ್ನವರು? ಯಾಕೆ ಅಂದರೆ ಶಿರಾ, ಶಿಗ್ಗಾವಿ, ಚನ್ನಪಟ್ಟಣ ಬೈ ಎಲೆಕ್ಷನ್ಸ್ಗಳು ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಆಗಿರೋದು. ಮೇನ್ ಆಗಿರೋದ್ರಿಂದ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಇದನ್ನು ಹಂಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಬುದ್ಧಿವಂತಿಕೆ ಆಗ್ತಾ ಇದ್ದಾರೆ ಇಲ್ಲಿ. ಈಗ ದಕ್ಷಿಣಕ್ಕೆ ಪ್ರತಿ ವರ್ಷವೂ ಇವರಿಗೆ ಶಾಮನೂರವ್ರಿಗೆ ಕೊಟ್ಕೊಂತ ಬಂದಿದ್ದಾರೆ. ಈ ಸರಿ ಚೇಂಜ್ ಮಾಡ್ಬೇಕನ್ನೋದು ಒಂದು ತಲೆ ಇದ್ದೇ ಇರುತ್ತೆ. ಅದು BJPಯಲ್ಲಿ ಭಾಸ್ಕರ್ ವ್ಯಾಪಾರಿಗೆ ಕೊಡ್ಬೇಕನ್ನೋದು ನಮ್ಮ ಚಾಯ್ಸು. ಇವರಿಗೆ ಕಾಂಗ್ರೆಸ್ನಾಗ ಕೊಟ್ಟರೆ ಸಮರ್ಥ ಅವ್ರಿಗೆ ಕೊಡಲಿ ಅಂತಲೇ ನಮ್ಮ ಬಯಸೋದು. ಸಮರ್ಥ ಕೊಟ್ಟರೆ ನಿಮ್ಮ ಬೆಂಬಲ ಇದೆ? ಸಮರ್ಥ ಅವ್ರಿಗೆ ಟಿಕೆಟ್ ಸಿಕ್ಕರೆ ಏನಾಗ್ಬೋದು ಈ ದಕ್ಷಿಣ? ಸರ್, ಗೆಲುವು ಕಾಣ್ಬೋದು. BJP ಗೆಲುವು ಅಂತ ನಮ್ಗೆ ಗ್ಯಾರಂಟಿ ಇದೆ. ಬಿಗ್ಗೆಸ್ಟ್ ಟಫ್ ಫೈಟ್ ಅಂತೂ ಇದೆ. ನಿಜ. ಒಂದು ಸೈಡ್ ಅಂತೂ ಆಗಲ್ಲ. ಒಂದು ಸೈಡ್ ಆಗಲ್ಲ, ಚಾನ್ಸೇ ಇಲ್ಲ. BJP ಆಗ್ಬೋದು ಅನ್ನೋದು ಆಲ್ಮೋಸ್ಟ್ ಆಗಿದೆ ನಮಗೆ. ನಾವು ಇಲ್ಲಿ ಏನು ಬಯಸೋದಂದರೆ ನಮ್ಮ ಏರಿಯಾಕ್ಕೆ ಯಾರೇ ಬಂದರೂ ನಮಗಿಲ್ಲಿ ಅಭಿವೃದ್ಧಿ ಮಾಡಬೇಕನ್ನೋದೇ ನಮ್ಮ ಇದು. ಎಲ್ಲ ಸಮಾಜ ಜನಗಳಿಗೆ ಸ್ವಲ್ಪ ಬಾಡಿಗೆ ಮನೆಯಲ್ಲಿ ಜೀವನ ಮಾಡೋರಿದ್ದಾರೆ. ನಮ್ಮ ಆಟೋ ಡ್ರೈವರ್ಗಳು ಭಾಳ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗಬೇಕು. ಇದೇ ಕಾರಣ ಯಾರೂ ಮಾಡಿಲ್ಲ. ಈಗ ನೆಕ್ಸ್ಟ್ ಗೆದ್ದಾದ್ಮೇಲೆ ಅವ್ರು ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಒಟ್ಟು ಯಾರೇ ಬರಲಿ ಮಾಡಿದರೆ ನಾವೆಲ್ಲದಕ್ಕೂ ಬೆಂಬಲ ಕೊಡ್ತೀವಿ. ಅಲ್ಲ ಸರ್, ಉತ್ತರಕ್ಕಾದಂಥ ಬದಲಾವಣೆ ದಕ್ಷಿಣಕ್ಕಾಗಿಲ್ಲ ಅನ್ನೋ ಮಾತುಗಳಿದೆ. 6 ಬಾರಿ ಇದೇ ಶಾಮನೂರವ್ರು ಗೆದ್ದಿದ್ದಾರೆ ಇಲ್ಲಿ. ಆದರೆ ಉತ್ತರದಲ್ಲಿರ್ತಕ್ಕಂಥ ಬದಲಾವಣೆ ಪರ್ವ ಇಲ್ಲಿಲ್ಲ ಅನ್ನೋದು. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಕೊಡಿ, ಅಹಿಂದಾಗ ಕೊಡಿ, ಯಾಕೆ ನೀವೇ ಇಟ್ಕೊಳ್ತೀರಿ ಅಂತಿದ್ದಾರೆ. ಯಾರಿಗೆ ಸಿಗಬೇಕು ನಿಮ್ಮ ಅಭಿಪ್ರಾಯ? ನಮಗೆ ಯಾರಿಗೆ ಕೊಟ್ಟರು ಇಷ್ಟನೇ ಸರ್. ನಮಗೆ ನಂಗೇನಿಲ್ಲ, ಅವರು ಇವರು ಅಂತೇನಿಲ್ಲ. ನಮಗೆ ಅಭಿವೃದ್ಧಿ ಮಾಡಿದರೆ ಸಾಕು ಸರ್. ಡ್ರೈವರ್ಗಳಾಗಲಿ, ಆಟೋದವರಾಗಲಿ, ಬಡವರಾಗಲಿ, ಸ್ವಲ್ಪ ಬಡವ್ರಿಗೆ ನೋಡ್ಬೇಕನ್ನೋದು ನಮ್ಮ ಅಷ್ಟಿಷ್ಟ. ಅಬ್ದುಲ್ ಜಬ್ಬಾರಿ ಕೊಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇರಬೇಕಾದ್ರೆ ನಿಮಗೇನು ಅನ್ಸುತ್ತೆ? ಅವ್ರಿಗೆ ಕೊಡಬೇಕು ಅಂತ ಅನ್ಸುತ್ತೆ? ಕೊಡಲಿ ಸಹ, ಹಂಗೇನಿಲ್ಲ, ಕೊಡೋಕೆ ನಾವು ಬೇಡ ಅಂತ ಇಲ್ಲ. ನಮಗೆ ಯಾರೇ ಬರಲಿ ಅಭಿವೃದ್ಧಿ ಮಾಡಬೇಕು. ನಮ್ಮ ಏರಿಯಾ, ನಮ್ಮ ಬೊಂಬಜಾರಾಗಲಿ, ನಮ್ಮ ದಕ್ಷಿಣ ಕಡೆಗೆ ಎಲ್ಲ ಅಭಿವೃದ್ಧಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಅಂತ ನಾವು ಹೇಳ್ತೀವಿ. ಅದೇ ಆಟೋ ಡ್ರೈವರ್ ಹೇಳೋದಂದ್ರೆ ಅದೇ. ನಮ್ಮದು ಈಗ ಪ್ರಾಬ್ಲಮ್ ಆಗಿದ್ದಾವೆ. ಬಾಡಿಗೆ ಆಟೋ ತಗೊಂಡು ಬಾಡಿಗೆ ಓಡಿಸೋರಿದ್ದಾರೆ, ಸ್ವಂತ ಆಟೋ ಇರೋರಿದ್ದಾರೆ. ಎಲ್ಲವೂ ಜಾಸ್ತಿ ಆಗಿದೆ ರೇಟು. ಅದಷ್ಟು ಕಮ್ಮಿ ಆಗಬೇಕಂತ ನಾವು ಹೇಳ್ತೀವಿ. ದಾವಣಗೆರೆ ಸೂಕ್ಷ್ಮ ಗಮನಿಸಿದ್ರಿ ನೀವು ನೋಡ್ತಾ ಇರೋ ಹಾಗೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಕೇವಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಅದರ ಮುಖಾಂತರವಾಗಿ ಏನೋ ಬದಲಾವಣೆ ಪರ್ವ ಬೇಕು ಅಂತ ಬಯಸ್ತೀರಾ, ಅಥವಾ ಇರಲಿ ಶಾಮನೂರು ಕುಟುಂಬಕ್ಕೆ ಇರಲಿ, ಅವರೆಲ್ಲ ರಾಜಕೀಯ ನೋಡ್ತಾ ಬಂದಿದ್ದಾರೆ ಅಂತ ಹೇಳ್ತೀರಾ? ಇಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ವ್ಯಕ್ತಿಗಳನ್ನ, ಸಮೂಹದವ್ರನ್ನ, ನಾಯಕರನ್ನ ನಾವು ಮಾಡಿದಾಗ ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗಲಿ ಅನ್ನುವಂಥದ್ದು ಅವರ ಒಂದು ಬೇಡಿಕೆ ಕೂಡ ಇದೆ. ಹಾಗೆ ಮೊದಲಿಂದನೂ ಕೂಡ ನಾವು ಅಭಿವೃದ್ಧಿ ಪಥದತ್ತ ದಾವಣಗೆರೆ ಎಲ್ಲೋ ಇತ್ತು, ಇಲ್ಲಿವರೆಗೂ ನಾವು ಇಲ್ಲಿ ತನಕ ತಂದು ನಿಲ್ಲಿಸಿದ್ದೀವಿ ಅನ್ನುವಂಥ SS ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅವ್ರದ್ದು, ಅವ್ರಿಗೂ ಕೂಡ ಓಟ್ ಬೇಕು ಅನ್ನೋದು ಅವ್ರು ಕೂಡ ಅವ್ರ ಬೆಂಬಲಿಗರು ಅವ್ರಿಗೂ ಕೊಡಿ ಅನ್ನುವಂಥದ್ದು ಇದೆ. ಒಟ್ಟಿನಲ್ಲಿ ಯಾರಿಗೆ ಅವರು ಟಿಕೆಟ್ ಕೊಟ್ಟರು ಕೂಡ ಇಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನೋದು ಜನಗಳ ಒಂದು ಮುಖ್ಯ ಆಶಯ ಆಗಿದೆ. ಬಟ್ ಬರೋರು ಯಾರೇ ಆದರೂ ಕೂಡ BJPನೇ ಬರಲಿ, ಕಾಂಗ್ರೆಸ್ಸೇ ಬರಲಿ, ಯಾರೇ ಬರಲಿ, ದಾವಣಗೆರೆ ಉತ್ತರ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿಗಳನ್ನು ಕಾಣ್ತಾ ಇದ್ದೀವೋ ಅದನ್ನು ದಕ್ಷಿಣದಲ್ಲೂ ಕೂಡ ಅದರ ಛಾಯೆ ಮೂಡಲಿ ಅನ್ನುವಂತಹ ಒಂದು ನಿಟ್ಟಲ್ಲಿ ಇಲ್ಲಿನ ಎಲ್ಲ ಮತದಾರರು ಕೂಡ ಬಯಸ್ತಾ ಇದ್ದಾರೆ. ಸೊ ಹಾಗಾಗಿ
ಟಿಕೆಟ್ ಅನ್ನುವಂಥದ್ದು ಈಗ ಇನ್ನೂ ಕೂಡ ಯಾರಿಗೆ ಅಂತಂದೇನು ಫೈನಲ್ ಆಗಿಲ್ಲ. ಸೊ ಬಿ ಜೆ ಪಿಲೂ ಕೂಡ ಗೊಂದಲ ಇದೆ, ಇನ್ನೂ ನಿವಾರಣೆ ಆಗಿಲ್ಲ ಇವತ್ತಿನ ತನಕ. ಕಾಂಗ್ರೆಸ್ಸಲ್ಲೂ ಕೂಡ ಯಾರಿಗೆ ಅನ್ನುವಂಥದ್ದು ಉತ್ತರ ಇನ್ನೂ ಕೂಡ ನಿಗೂಢವಾಗಿದೆ. ಸೊ ಯಾರೇ ಬಂದರೂ ಕೂಡ ಎರಡೂ ಕೂಡ ಟಫ್ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಯಾರೇ ಬಂದರೂ ಕೂಡ ಜನ ಅಭಿವೃದ್ಧಿನೇ ಬಯಸ್ತಾರೆ. ಸೊ ಅಭಿವೃದ್ಧಿ ಮಾಡಲಿ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಕೆಲಸ ಮಾಡಿರ್ತಾರೆ, ಗೆದ್ದು ಬರ್ತಾರೆ. ಈಗ 30 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅವರು ದಾವಣಗೆರೆ ಹುಟ್ಟು ಅವರೇ ಹೋರಾಟಗಾರರು, ಅವರಿಂದಲೇ ಬೆಳೆದಿರೋದು ಇದು ದಾವಣಗೆರೆ. ಸಮರ್ಥದಿಂದ ನಿಂತರೆ ಸಹಜವಾಗಿ ಗೆದ್ದು ಬರ್ತಾರೆ, ಯಾವುದೇ ತೊಂದರೆ ಇಲ್ಲ. ಜನ ಅಪೋಸ್ ಮಾಡ್ತಾರೆ, ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಯುವ ನಾಯಕ ಅನ್ನೋ ಹೌದು, ಯುವ ನಾಯಕ. ಆಮೇಲೆ ಈಗ 40 ವರ್ಷದಿಂದ ದಾವಣಗೆರೆ ಬೆಳೆದಿರೋದೇ ಅವರಿಂದ. ಮ್ಯಾಂಚೆಸ್ಟರ್ ಸಿಟಿ ಇತ್ತು, ಅವ್ರು ಹೋದ್ಮೇಲೆ ಶಿವಶಂಕರಪ್ಪರೇ ಬೆಳೆಸಿರೋದು. ಅವ್ರು ಬೆಳೆಸಿ ಈಗ ಎಲ್ಲದೂ ಮಾಡಿದ್ದಾರೆ. ದಾವಣಗೆರೆ ವಿಶ್ವದಲ್ಲಿ ನೋಡಂಗೆ ಮಾಡಿದ್ದಾರೆ. ಅವರೇ ಗೆದ್ದು ಬರ್ತಾರೆ. ಅವ್ರಿಗೆ ಅವರು ಇದಕ್ಕೆ ಕೊಡ್ತಾರೆ ಟಿಕೆಟು, ಅವರೇ ಗೆದ್ದು ಬರ್ತಾರೆ. BJP ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಲಿಕ್ಕೂ ರೆಡಿ ಆಗಿದೆ. BJP ಪ್ರಶ್ನೆ ಬರಲ್ಲ, ಕೆಲಸ ಮಾಡಿದವ್ರು ಗೆದ್ದು ಬರ್ತಾರೆ. ಇಲ್ಲೇನು ಲೋಕಲ್ನಾಗ ಯಾರು ಕೆಲಸ ಮಾಡಿರ್ತಾರೆ ಅವರಿಗೆ ಮಾನ್ಯತೆ ಕೊಡ್ತಾರೆ ಜನ. ಹೇಳ್ಬೋದು ನಾನು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಈಗ 40 ವರ್ಷದಿಂದ ದಾವಣಗೆರೆ ಬೆಳೆಸಿರೋದು ಅವರೇ, ವಿಶ್ವದಲ್ಲಿ ಗುರುತಿಸಿದ್ದಾರೆ, ಅವರೇ ಬರ್ತಾರೆ. ಲೋಕಲ್ ಟಾಕ್ ಏನಿದೆ ಸರ್, ಯಾರು ಗೆಲ್ಲಬಹುದು ಅಂತ ಇದೆ, ಕಾಂಗ್ರೆಸ್ ಅಥವಾ BJP? ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಮ್ಮ ಅಭಿಪ್ರಾಯ ದಾವಣಗೆರೆ, ನಾವೆಲ್ಲ ಸಣ್ಣ ಮಕ್ಕಳಿದ್ದ ಕೆಲ್ಗೂ ದಾವಣಗೆರೆ ನೋಡಿರೋರು ನಾವು ದಾವಣಗೆರೆಗೆ ಅಭಿವೃದ್ಧಿ ಮಾಡಿದರೆ ಮುಂದುವರ್ತಾರೆ. ಸರ್ BJPಗೆ ಎಲ್ಲೋ ಅವಕಾಶನೇ ಇಲ್ಲ ಅಂತ ಈ ಸರಿ ದಕ್ಷಿಣ BJPಯಿಂದ ಯಾರೇ ಕ್ಯಾಂಡಿಡೇಟ್ ನಿಲ್ಲಿ, ಅಜಯ್ ಕುಮಾರ್ ನಿಲ್ಲಿ. ಹೋದ ಸರಿ ಕಳೆದ ಬಾರಿ ಭಾಳ ಹತ್ತತ್ರ ಬಂದು ಸೋಲನ್ನು ಉಂಡಿದ್ರು ಇದೇ ಅಜಯ್ ಕುಮಾರ್ ಅವರು. ಈ ಸರಿ ಏನು ದೊಡ್ಡ ಮಟ್ಟದ ಸಂಘಟನೆ ಮಾಡ್ತೀವಿ ನೋಡ್ತೀವಿ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರಲ್ಲ, ಅವಕಾಶ ಇದೆ BJPಗೆ? ಜನ ಇನ್ನೂ ಏನು ಅಂತ ತೀರ್ಮಾನ ಮಾಡಿಲ್ಲ, ಇನ್ನೂ ಯೋಚನೆ ಮಾಡೋದ್ರಾಗ ಅದಾರೆ. ಟಿಕೆಟ್ ಫೈನಲ್ ಆಗಲಿ. ಟಿಕೆಟ್ ಫೈನಲ್ ಆಗಲಿ, ನೋಡೋಣ. ಅರ್ಧ ಪೀರಿಯಡ್ ಆಗೋದ್ರಿಂದ ಖರ್ಚು ಮಾಡೋಕ್ಕೆ ವಜಿ ಆಗುತ್ತೆ. BJP ಅಧಿಕಾರದಲ್ಲಿಲ್ಲ, ಕಾಂಗ್ರೆಸ್ ಅಧಿಕಾರದಾಗಿದೆ. ಆಮೇಲೆ ಅವ್ರ ಶಿವಶಂಕರಪ್ಪನವರು ವಿದ್ಯಾ ಕೇಂದ್ರ ಬೆಳೆಸಿರೋದು ಅವರೇ ಪಿತಾಮಹ. 45-50 ವರ್ಷದಿಂದಲೂ ದಾವಣಗೆರೆ ನಾವೆಲ್ಲ ನೋಡ್ಬೇಕಂದ್ರೆ ಅವರಿಂದಲೇ. ಈಗ ಅವರೇ ಅವರು ಇದಕ್ಕೆ ಬಂದವರು ಗೆದ್ದು ಬರ್ತಾರೆ. ನಮ್ಮ ಅಭಿಪ್ರಾಯ ಇಲ್ಲ. ಜನಗಳು ಲೋಕಾರೂಢಿ ಮಾತಾಡೋದು, ನಂದು ಒಬ್ಬಂದೇ ಅಲ್ಲ, ಜನಗಳು ಮಾತಾಡೋದು. ಹೋದ್ರು ಅಷ್ಟೇ, ಇನ್ನೇನಿಲ್ಲ. ಏನಂದರೂ ಕೊನೆ ಒಂದು 2-3 ದಿವಸದಾಗ ಟ್ರೆಂಡ್ ಏನು ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಏನು ಅಂತಂದೇ ಗೊತ್ತಾಗಲ್ಲ. ಈ ಟಿಕೆಟ್ ಫೈನಲ್ ಇದೆಯಲ್ಲ ಸರ್, ಅದು ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ ಈ ಬಾರಿ ಎಲೆಕ್ಷನ್ಗೆ ಕೊಡೋ ವಿಚಾರದಲ್ಲಿ? ಇನ್ನೂ ಜನಗಳ ತಲೆಯಾಗ ಏನೇನಿದೆಯೋ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಅದು ಫೈನಲ್ ಆಗೋದೇ 2-3 ದಿವಸದಾಗ. ಇಲ್ಲ, ಇನ್ನೊಂದು ಏನಾಗುತ್ತೆ ಅಂದರೆ ವಿನಯ್ ಕುಮಾರ್ ಇದ್ದಾರಲ್ಲ, ವಿನಯ್ ಕುಮಾರನ್ನ BJP ಕರ್ಕೊಂಡು ಕೊಡೋದ್ರಿಂದ BJPಗೆ ಪ್ಲಸ್ ಪಾಯಿಂಟ್ ಐತೆ. ಇಲ್ಲ, ಆ್ಯಕ್ಚುಲಿ ಈ ಆಟದಲ್ಲಿ ವಿನಯ್ ಕುಮಾರ ಇಲ್ಲ ಅಂತ ಮಾತುಗಳು ಕೇಳ್ಬಾರ್ದು. ಇಲ್ಲ ಅಂದರೆ BJP ಇಲ್ಲ ಅಂತ ಸೋಲುತ್ತೆ, ಕಾಯಂ ಸೋಲುತ್ತೆ. ವಿನಯ್ ಕುಮಾರ್ ಕರ್ಕೊಂಡ್ರೆ ಒಂದು ಹಿಂದುಳಿದ ಓಟ್ಗಳು ಬರ್ತವೆ, ಕುರುಬಾಸ್ ಓಟ್ ಬರ್ತವೆ, BJP ಓಟ್ಗಳು ಬೀಳ್ತವೆ. ಹಂಗಾಗಿ ಅವ್ರು ಬಂದರೆ ಪಕ್ಷಕ್ಕೆ ಚಾನ್ಸ್ ಇದೆ. ವಿನಯ್ ಕುಮಾರ್ಗೆ ಟಿಕೆಟ್ ಕೊಡೋ ಚಾನ್ಸಸ್ ಇದೆಯಾ? ಇಲ್ಲ, ಚಾನ್ಸ್ ಇರದೇ ಇರ್ಬೋದು. ನಂದೇನಪ್ಪ ಅಂದ್ರೆ ಮಾಹಿತಿ BJP ಹೈಕಮಾಂಡ್ಗೆ ಹೋಗಲಿ, ಹೈಕಮಾಂಡ್ಗೆ ಹೋದರೆ ಇರ್ಬೋದೇನೋ ಅಂತ ಅವ್ರು ಥಿಂಕ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಓಕೆ, ಅಂದರೆ ಈ ಸಂಘಟನೆ ವಿಚಾರದಲ್ಲಿ ವಿನಯ್ ಕುಮಾರ್ನ ಒಳಗೆ ಸೇರಿಸ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೋ, ಅಥವಾ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡೋದು? ಈ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು. ವಿನಯ್ ಕುಮಾರ್ಗೆ ಟಿಕೆಟ್ ಕೊಟ್ಟು ಇವ್ರು BJP ಅವ್ರ ಜೊತೆಗೆ ಹೋರಾಟ ಮಾಡಿದರೆ ಬರ್ಬೋದು, ನಿಯರೆಸ್ಟ್ ಬರ್ಬೋದು. ಬಟ್ ಇವ್ರು ಯಾರು ನಿಂತ್ಕೊಂಡ್ರು 2 ಪೀರಿಯಡಿಂದ ಖರ್ಚು ಮಾಡೋಕ್ಕೆ ಆಗಲ್ಲ. ಸರ್ಕಾರ ಇವ್ರದ್ದಿಲ್ಲ. ಈಗ ಕುರುಬಾಸ್ ಓಟಾಗಲಿ, ಇವು ಹಿಂದುಳಿದ ಓಟ್ಗಳಾಗಲಿ BJP ಇದು ಕಾಂಗ್ರೆಸ್ಸಿಗೆ ಬಂದುಬಿಡ್ತಾವೆ. ಹಂಗಾಗಿ ವಿನಯ್ ಕುಮಾರ್ ಆದರೆ ಅವ್ನು ಸೆಳಿತಾನೆ ಅವನ್ನೆಲ್ಲ. ಕೇಳ್ರಿ ನೀವು. ಹಾಂ ಸರ್, ನೋಡಿ ಅದೇ ಹೇಳ್ತಾ ಇದ್ರು, ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಿದ್ದಾರೆ. ಇದೇ BJPಲಿ ಫೈನಲಿಸ್ಟ್ ಆಗಿ ಯಶವಂತ್ ರಾವ್ ಆಗಿರ್ಬೋದು, 4 ಜನರ ಹೆಸರು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಕಳೆದ ಬಾರಿ ಎಲೆಕ್ಷನ್ ಇದ್ದರು ಅಜಯ್ ಕುಮಾರ್. ಇದ್ರ ಜೊತೆಗೆ ಮತ್ತೆ ವಿನಯ್ ಕುಮಾರ್ ಅವರು ಪಕ್ಷೇತರ ಅಭ್ಯರ್ಥಿನೂ ಕೂಡ BJPಗೆ ಟ್ಯಾಗ್ ಮಾಡ್ತಾ ಇರೋದು. ಆದರೆ ಇದು ಎಲ್ರಿಗೂ ಬಿಗ್ ಫೈಟ್ ಕೊಡಲಿಕ್ಕೆ ಇನ್ನೊಂದು ಕಡೆ ಕಾಂಗ್ರೆಸ್ಸಲ್ಲಿ ಶಾಮನೂರು ಕುಟುಂಬದವರೇ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ನಾಯಕರ ಹೆಸರು ಕೇಳಿ ಬರ್ತಾರೆ. ನಾನು ಒಬ್ಬ ಹಿಂದುಳಿದ ವರ್ಗದ ಉಪ್ಪಾರ ಸಮಾಜದ ನಾಯಕನಾಗಿ ಏನು ಹೇಳ್ತೀನಿ ಅಂದರೆ, ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು SC ಒಂದು ST, ಹರಿಹರ ಒಂದು ಕುರುಬರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರುಬರಿ ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ನ್ಯಾಯ ಬೇಕು. ಆದರೆ ಆ ಮಟ್ಟಕ್ಕೆ ನಮ್ಮಲ್ಲಿ ಯಾರೂ ಬೆಳೆದಿಲ್ಲ.
MLA ಟಿಕೆಟ್ ತಗೊಂಡು ಫೇಸ್ ಮಾಡಿ ಗೆಲ್ಲಂಥ ಮಟ್ಟಕ್ಕೆ ಯಾರೂ ಬೆಳೆದಿಲ್ಲ. ಮುಸ್ಲಿಮ್ಸ್ ಆಗಲಿ ಹಿಂದುಳಿದ ವರ್ಗದವರಾಗಲಿ ಯಾರಿಗೆ ಇಲ್ಲ, ಬೆಳೆದಿಲ್ಲ. ಇಡೀ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮತ್ತು ಮುಂದುವರೆದ ವರ್ಗಗಳಿಗೆ ಎಲ್ಲ ಹೆಬ್ಬಾಗಿಲು ಶಾಮನೂರು ಶಿವಶಂಕರಪ್ಪರ ಮನೆಯೇ ಕೊಟ್ಟರೆ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ ಕೊಡಬೇಕು, ಇಲ್ಲ SS ಗಣೇಶರಿಗೆ ಕೊಡಬೇಕು. ಅವ್ರ ವಿರುದ್ಧವಾಗಿ ವಿನಯ್ ಕುಮಾರ್ ಆಗಿರಲಿ, ಅಜಯ್ ಆಗಿರಲಿ, ಯಶವಂತರಾವ್ ಆಗಿರಲಿ, ಯಾರೇ ಆಗಿದ್ರೂ ಬೇಡ, ಅವ್ರು ರಾಷ್ಟ್ರೀಯ ನಾಯಕರು ಬಂದು ನಿಂತರೂ BJP ಗೆಲ್ಲಲ್ಲ. ಇಲ್ಲಿ ಬರೋದೇ ಕಾಂಗ್ರೆಸ್. ನಿಮ್ಮ ಅಭಿಪ್ರಾಯ ಆ ರೀತಿಯಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಇದೇ ಸಮರ್ಥನವ್ರು ನಿಲ್ಲಿಸಿದ್ರೆ ಅಲ್ಪಸಂಖ್ಯಾತರ ಓಟ್ಗಳು ಚಿದ್ರ ಆಗುತ್ತೆ. ಅದೇ ನಾನು ಮೊದಲೇ ಹೇಳಿದ್ನಲ್ಲ, ಅಲ್ಲ BJP ಪ್ಲಸ್ ಮೈನಸ್ ಇಲ್ಲ. ಇಲ್ಲಿ ಊರು 1994ರಿಂದಲೂ ಊರು ಅಭಿವೃದ್ಧಿ ಆಗಿರೋದು ಶಂಕರಪ್ಪರಿಂದ. ಕೆಲವೊಂದು ನ್ಯೂನತೆಗಳಾಗಿರ್ಬೋದು, ಸರ್ಕಾರಿ ಕಾಲೇಜ್ ಬಂದಿಲ್ಲ, ವೈದ್ಯಕೀಯ ಕಾಲೇಜ್ ಬಂದಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಬಂದಿಲ್ಲ ಅಂತ ಹೇಳ್ತಾರೆ, ಅದು ಒಪ್ಪಿಗೆ ನಾನು. ಆದರೆ 1992ರಲ್ಲಿ ಕೋಮುಗಲಭೆ ಆಯ್ತು 2 ಟೈಮ್. ಅವರು MLA ಆದಮೇಲೆ ಯಾವುದೇ ಒಂದು ಕೋಮುಗಲಭೆ ಆಗಿಲ್ಲ. ಶಿವಶಂಕರಪ್ಪರು ಮಲ್ಲಿಕಾರ್ಜುನ ರಾಜಕೀಯಕ್ಕೆ ಬಂದಮೇಲೆ ಯಾವುದೇ ಒಂದು ಕೋಮುಗಲಭೆನೂ ಆಗಿಲ್ಲ. ಹಂಗಾಗಿ ನಾನು ಹಿಂದುಳಿದ ವರ್ಗದ ಮುಖಂಡನಾಗಿ ಹೇಳ್ತಾ ಇದ್ದೀನಿ, ಶಾಮನೂರು ಶಿವಶಂಕರಪ್ಪರ ಕುಟುಂಬಕ್ಕೆ ಕೊಡಬೇಕು. ಗಣೇಶನಗರ ಕೊಡಲಿ, ಸಮರ್ಥಗರ ಕೊಡಲಿ, ಬೇಡ ಅವ್ರ ಮನೆಗೆ ವಾಚ್ಮನ್ಗರ ಕೊಡಲಿ, ನಾವು ಕೆಲಸ ಮಾಡೋಕೆ ರೆಡಿ. ಸರ್, ಏನೋ ದಾವಣಗೆರೆ ದಕ್ಷಿಣ ಏನಾರು ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಬಯಸ್ತಾ ಇದ್ರಿ, ಏನೋ ಬರೀ ತೋರಿಸ್ತೀನಿ ಅಂತ ಹೇಳಿದ್ರು. ಚರಂಡಿಗಳು ಏನು ಕ್ಲೀನ್ ಇಲ್ಲ, ಬಂದ್ ಮಾಡೋದಲ್ಲ ಕ್ಲೀನ್, ಕಸ ಇಲ್ಲೇ ಹಾಕ್ತಾರೆ, ಭಾಳ ಸ್ಮೆಲ್ ವಾಸನೆ, ನೋಡಂಗಿಲ್ಲ ಸಹ ಇಲ್ಲ. ಅಕ್ಕಪಕ್ಕದ ಅಂಗಡಿಯವರು ಯಾರು ಕುಂದ್ರಂಗಿಲ್ಲ, ಮನೆಯವರು ಕುಂದ್ರಲ್ಲ. ಇಲ್ಲಿ ನೋಡಿದ್ರೆ ಚರಂಡಿದು ಯಾರು ಕ್ಲೀನ್ ಮಾಡೋಂಗಿಲ್ಲ, ಏನಿಲ್ಲ. ಯಾವಾಗ ಬರ್ತಾರೆ ತುಂಬ್ಕೊಂತಾರೆ ಹೋಗ್ತಾರೆ. ಇಲ್ಲಿ ಯಾರು ಬಂದು ಕೇಳೋರಿಲ್ಲ, ಮಾಡೋರಿಲ್ಲ. ನೋಡಿ ಚರಂಡಿ ಹೆಂಗೈತೆ ಅನ್ನೋದು ನೋಡಿ ನೀವು. ಚರಂಡಿನೊಳಗೆ ಇರೋದು ಕಸ ಇರೋದು ಎಲ್ಲ ನೀರೇ ಹೋಗ್ತಾ ಇಲ್ಲ, ಎಲ್ಲ ಬ್ಲಾಕ್ ಆಗ್ತೈತಿ. ಅಭಿವೃದ್ಧಿ ಎಕ್ಸ್ಪೆಕ್ಟ್ ಮಾಡ್ತೀರಿ? ಯಾರು ಬರ್ಬೇಕಿಲ್ಲಿ ನಿಮ್ಮ ದಾವಣಗೆರೆ ದಕ್ಷಿಣ? ಯಾವ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತ ನಿಮ್ಮ? ಯಾವ ಕ್ಯಾಂಡಿಡೇಟ್ ಅಂದರೆ ಕ್ಯಾಂಡಿಡೇಟ್ ಯಾರಾದ್ರೆ ಕೆಲಸ ಮಾಡಿರ್ಬೇಕು. ಎಲ್ಲ ಸುಮ್ಮನೆ ನಾನು ಮಾಡಿದೆ ಅನ್ನೋದು ಯಾರು ಮಾಡಲ್ಲ. ಗೆದ್ದು ಹೋದವ್ರು ಮತ್ತೆ ತಿರುಗಿ ವಾಪಸ್ ಯಾರು ಬರಲ್ಲ. ಇಲ್ಲಿ ಈ ಥರ ಗಲೀಜಿದ್ದು ವಾಸನೆ ಸ್ಮೆಲ್ಲು, ಜನಗಳು ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ, ಅಕ್ಕಪಕ್ಕದವ್ರು ನಿಂದ್ರಂಗಿಲ್ಲ. ಆ ರೀತಿ ಸ್ಮೆಲ್ ಐತಿ. ಯಾರು ರೀ ಅಭಿವೃದ್ಧಿ ಮಾಡ್ತಾರೆ? 6 ಬಾರಿ ಗೆದ್ದಿದ್ದಾರೆ ಶಾಮನೂರು. ಪ್ರಶ್ನೆ ಮಾಡಲಿಲ್ವ? ಇಲ್ಲ, ಪ್ರಶ್ನೆ ಮಾಡೋದು ಯಾರು ಬರ್ಬೇಕ್ರಿ? ವೋಟ್ ಹಾಕಕ್ಕೆ ಮಾತ್ರ ಬರ್ತಾರೆ ಅಷ್ಟೇ. ಅವ ಬಿಟ್ರೆ ಮತ್ತೆ ಯಾರು ನೋಡಲ್ಲ. ಇಲ್ಲಿ ನೀವು ಯಾಂತಾರಪ್ಪ, ನೀವು ಸತ್ಯ ಬಿಟ್ಟು ಅಂತ ಯಾರು ನೋಡೋಕೆ ಬರಲ್ಲ. ಆ ರೀತಿ ಮಾಡ್ತಾರೆ. ಬರೀ ಎಲೆಕ್ಷನ್ಗೆ ಅಷ್ಟೇ ಬರೋದು, ಮತ್ತೆ ಬಂದು ನೀವು ಸತ್ಯ ಅಂತ ನೋಡೋಕೆ ಬರಲ್ಲ ಯಾರು. ಅವ್ರ ಕೆಲಸ ಅವ್ರು ಅಷ್ಟೇ ಮಾಡ್ಕೊತಾರೆ. ಎಲೆಕ್ಷನ್ ಇದ್ದ ಮಾತ್ರ ಬರ್ತಾರೆ ಅಷ್ಟೇ. ಬರೋದು, ಮಾಡೋದು, ಹೋಗ್ತಿರೋದು, ಗೆಲ್ಲೋದು, ಹೋಗಿ ಅಲ್ಕೊಂಡಿರೋದು. ಹಾಗಾದ್ರೆ ಈ ಬಾರಿ ಯಾರಿಗೆ ಓಟ್ ಕೊಡಬೇಕು ಅಂತ ಓಟ್ ನಮ್ಮ ಮನಸ್ಸಿನಲ್ಲಿ ಇದ್ದರಿಗೆ ಆಗ್ತಾವ್ರಿ. ಹೌದು. ಕಾಂಗ್ರೆಸ್ ಆ ಥರ ಏನು? ಆ ಥರ ಇಲ್ಲ ರೀ. ನಮಗೆ ಯಾರು ಕೆಲಸ ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಮಾತ್ರ ನಾವು ಓಟ್ ಹಾಕೋರು ಅಷ್ಟೇ. ಇಷ್ಟು ಬಾರಿ ಗೆದ್ದಿದ್ದಾರೆ, ಯಾರು ಎಲ್ಲಿ ಬಂದಿದ್ದಾರೆ ರೀ? ಓಟ್ ಹಾಕಿದಾಗ ಅಷ್ಟೇ ಮಾತ್ರ ಬರ್ತಾರೆ, ಇನ್ನು ಯಾವಾಗೂ ಬರಲ್ಲ. ಮತ್ತೇನು ಬಂದಂಗೆ ಆತ, ಅವ್ರು ಏನು ಮಾಡ್ದಂಗೆ ಆತ, ಅವ್ರನ್ನ ಮತ್ತೆ ಯಾಕೆ ಗೆಲ್ಲಿಸ್ಬೇಕು ಹೇಳ್ರಿ ನೋಡೋಣ. ಇದ್ರ ರೀತಿಯಾಗೈತೆ ನೋಡ್ರಿ, ತಗೊಳ್ರಿ TV. ಆ ಕಡೆ ನೋಡ್ರಿ ಚರಂಡಿ ಎಲ್ಲ ಮನೆಯಾಗ ಅಕ್ಕಪಕ್ಕದ ಮನೆ ಸ್ಮೆಲ್ಲು ನೋಡೋಂಗಿಲ್ಲ. ಊಟ ಮಾಡೋದು ಕಷ್ಟ ಆಗೈತಿ. ಆ ರೀತಿಯಾಗೈತಿ. ಸುಮ್ಮನೆ ಹೇಳ್ತಾರೆ ನಾನು ಮಾಡ್ತಾನೆ ಅಂತಂದು. ಎಲೆಕ್ಷನ್ ಹಾಕಿ ಓಟ್ ಹಾಕೋರಿಗೆ ಅಷ್ಟೇ ಇರೋದು ಜನ, ಇನ್ನು ಯಾವುದಕ್ಕೂ ಬರೋಲ್ಲ ಜನಗಳು. ನೋಡಿ ಈ ಕಡೆಗೆಲ್ಲ, ಈ ಕಡೆ ಇರೋದು ನೋಡಿ, ಈ ಕಡೆ ಚರಂಡಿ ನೋಡಿ, ಪಕ್ಕದಾಗಿ ಇಲ್ಲಿ ನಿಂದ್ರಂಗಿಲ್ಲ, ಅಷ್ಟು ಸ್ಮೆಲ್ ಐತಿ. ಮಾಡ್ತಾರೆ ಅಭಿವೃದ್ಧಿ. ಏನು ಮಾಡಿದಾರೆ ರೀ ಅಭಿವೃದ್ಧಿನ? ಯಾವುದೋ ಅಭಿವೃದ್ಧಿ ಮಾಡಲ್ಲ ಜನ. ಮಾಡೋದು ಸುಮ್ಮನೆ ಹೇಳೋದು ಹೋಗ್ತಾ ಇರೋದೆ. ಮಾಡ್ಬೇಕ್ರಿ, ಅದ್ರ ತಕ್ಕಂಥ ಕೆಲಸ ಮಾಡಿ. ಅವರು ಕಷ್ಟಪಟ್ಟು ಬಂದಿರ್ತಾರೆ, ಅದ್ರ ತಕ್ಕಂಥ ಮಾಡಬೇಕು. ಎಲ್ಲಿ ಸಂಧಿ ಮೂಲೆ ಇರ್ತದೆ, ವಾಸನೆ ಎಲ್ಲಿರ್ತೈತೆ, ಊಟ ಮಾಡೋದು ಹೆಂಗೆ, ಏನು ಎಂತ ಎಲ್ಲ ನೋಡಬೇಕು. ನೋಡಿ ನಂಗೆ ಸುಮ್ಮನೆ ಮಾಡಿಬಿಟ್ರೆ ಯಾವುದೂ ಬರಲ್ಲ ರೀ. ನಮ್ಮ ಕಡೆಯಿಂದ ಯಾರಿಗೆ ನಮ್ಮ ಫೇವ್ರೇಟ್ ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿ ಬಂದಿದ್ದೀವಿ. ಕಾದು ನೋಡ್ಬೇಕು ಸರ್. ಇನ್ನೊಂದು 2-3 ದಿನ ಒಳಗೆ ಟಿಕೆಟ್ ಅನೌನ್ಸ್ ಆಗುತ್ತೆ. ಸದ್ಯ ಈಗ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ. ಸದ್ಯ ಇನ್ನೊಂದು 2-3 ದಿನ ಒಳಗೆ ಏನಾಗುತ್ತೆ ಅಂಥೇಳಿ ಗೊತ್ತಾಗುತ್ತೆ. ಕೆಲಸ ಅಂತೂ ಅಭಿವೃದ್ಧಿ ಭಾಳ ಇದೆ ಸರ್. ಸದ್ಯ ಈಗ ನೋಡ್ಬೇಕು ಸರ್, ಯಾರಿಗಾಗುತ್ತೆ ಆಮೇಲೆ ಗೊತ್ತಾಗುತ್ತೆ. ಏನು ಅನ್ಸುತ್ತೆ ಸರ್ ನಿಮಗೆ ಈ ಆಂತರಿಕ ಹಗ್ಗ ಜಗ್ಗಾಟ ನೋಡಿದಾಗ? ಏನು ಈ ಆಂತರಿಕ ಕಲಹಗಳು ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ? ಕಾಂಗ್ರೆಸ್ಗೆ ಅದೇ ಸವಾಲಾಗಿರೋದು ಸರ್. ಇದೆಲ್ಲ ಡಿಸೈಡ್ ಆಗೋದೇ ಟಿಕೆಟ್ ಆದಮೇಲೆ ಸರ್. ಈಗ 4-5 ಜನ ಆಕಾಂಕ್ಷಿಗಳು ಕಾಂಗ್ರೆಸ್ಸಿಂದ ಟಿಕೆಟ್ ಕೇಳ್ತದೆ ಸರ್. BJP ಅವರು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಸರ್. ಅದು BJPದು ಒಂದು ಕಡೆಗೆ ಇಡೋಣ. ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಈ ಸತಿ ಕೇಳೋಕ್ಕೆ ಹಾಕಿದೆ ಸರ್, ನಾವು ಕೇಳ್ತೀವಿ. ಡಿಸೈಡ್ ಮಾಡೋದು ಹೈಕಮಾಂಡ್ ಸರ್. ಎಲ್ಲ ಕಡೆಯಿಂದ ರಿಕ್ವೆಸ್ಟ್ ಹೋಗಿದೆ. ಕಾದು ನೋಡ್ಬೇಕು ಸರ್. ಮುಂದೆ ಟಿಕೆಟ್ ಆದರೆ ಅಭಿವೃದ್ಧಿ ಕೆಲಸ ಭಾಳ ಇದೆ. ಯಾರಾದರೂ ಬರಲಿ,
ಒಟ್ಟು ನಮಗೆ ಅಭಿವೃದ್ಧಿ ಮಾಡ್ಬೇಕು ಸರ್. ಇಫ್ ಇನ್ ಕೇಸ್ ನೀವು ಶಾಮ್ನೂರ್ ಕುಟುಂಬನೇ ತಗೊಂಡ್ರೆ ನಾವು ಹೇಗೆ ಪಾಠ ಕಲಿಸ್ಬೇಕೋ ಪಾಠ ಕಲಿಸ್ತೀವಿ ಅನ್ನೋ ಮಾತುಗಳು ಈ ಕ್ಷೇತ್ರದ ಮುಸ್ಲಿಮ್ರಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಸರ್ ಆ ಥರ ನಾವೆಲ್ಲ ಮಾತಾಡೋಕ್ಕಾಗಲ್ಲ ಸರ್. 30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು. ಈಗ ಪಾಠ ಕಲಿಸ್ತೀವಿ ಅದೆಲ್ಲ ಬೇರೆ ಅದು. ಈಗ ಅವರಿಗೆ ಅನುಭವ ಇದೆ, 30 ವರ್ಷ ಅವರು ಆಡಳಿತ ಮಾಡಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಮುಂದೆನೂ ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಅವ್ರ ಫ್ಯಾಮಿಲಿಗೆ ಬಂದರೆ ಅಕಸ್ಮಾತ್ ಟಿಕೆಟ್, ಬೇರೆಯವ್ರಿಗೆ ಬಂದರೆ ಯಾರಾದರೂ ಬರಲಿ, ಒಟ್ಟು ನಮಗೆ ಅಭಿವೃದ್ಧಿ ಮಾಡಿಕೊಡ್ಬೇಕಷ್ಟೇ ನಮ್ಮ ಏರಿಯಾದಲ್ಲಿ. ಯುವ ನಾಯಕ ಸಮರ್ಥ ಹೆಸರು ಕೇಳಿ ಬರ್ತಾ ಇರೋದು. ಆ ಆಯ್ಕೆ ಯಾಕೆ ಹೈಕಮಾಂಡ್ಗೆ ಆ ಆಯ್ಕೆಯನ್ನು ತಗೊಳ್ಳೋದಾದ್ರೆ ಏನು ಅಷ್ಟು ಇಂಪಾರ್ಟೆನ್ಸ್ ಏನಕ್ಕೆ ಅಂತ? ಸರ್ ರಾಜಕಾರಣಿ ಸರ್, ಮನಿ ಫ್ಯಾಮಿಲಿ ಅದು. ಅವ್ರ ಫ್ಯಾಮಿಲಿ, ಅವ್ರ ತಾತ, ಅವ್ರ ಅಪ್ಪರು, ಅವ್ರ ಅಮ್ಮರು, ಅವ್ರ ಅಪ್ಪರು ಮಿನಿಸ್ಟ್ರು, ಅವ್ರ ತಾತ XMLA, ಪಾಪ ಮೊನ್ನೆ ತೀರ್ಕೊಂಡ್ರು. ಈಗ ಅವ್ರ ಅಮ್ಮರು MP. ಬರಲಿ ತೋಡ್ರಿ, ಅದ್ರಾಗೇನಿದೆ ತಪ್ಪು? ಪಕ್ಷಕ್ಕಾಗಿ ದುಡ್ದು ಬೇರೆಯವ್ರಿಗೆ ಯಾಕೆ ಅವಕಾಶ ಇಲ್ಲ ಸರ್ ಕೇಳ್ತಿದಾರಲ್ಲ ಸರ್, ನಾನು ಅದೇ ಮಾತಾಡಿದ್ದು. ನಾವು ಒಂದು ಕಡೆಗೆ ಮಾತಾಡಿಲ್ಲ. ಯಾರಿಗಾದರೂ ಕೊಳ್ಳಿ, ಒಟ್ಟು ಹೈಕಮಾಂಡ್ ತೀರ್ಮಾನ. ನಮ್ಮದು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಕೊಳ್ಳಿ, SS ಫ್ಯಾಮಿಲಿಗೆ ಕೊಳ್ಳಿ, ಯಾರಾದರೂ ಬರಲಿ, ಒಟ್ಟು ಅಭಿವೃದ್ಧಿ ಮಾಡಿಕೊಡ್ಬೇಕು ನಾವು. ಈಗ ಸದ್ಯ ಆಸ್ಪತ್ರೆ ಆಗಲಿ, ಅವ್ರ ಕಾಲೇಜ್ಗಳು ಆಗಲಿ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೂ ಸ್ವಲ್ಪ ಲಾಭಗಳು ಆಗಿದ್ದವು. ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಕೆಲಸ ಭಾಳ ಇದೆ, ಮಾಡಿಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. 6 ಬಾರಿ MLA ಆಗಿದ್ರು, ಆದರೂ ಸಹಿತ ಎಲ್ಲವೂ ಕೂಡ ಉತ್ತರ ದಿಕ್ಕಿನಲ್ಲೇ ಇದ್ದಾವೆ, ಉತ್ತರಕ್ಕೆ ಇದ್ದಾವೆ ಅನ್ನೋ ರೀತಿಯಾಗಿ ಚರ್ಚೆಗಳು ನಡೀತಾ ಇರೋದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದು ಆಸ್ಪತ್ರೆ ಹೆಸರು ಹೇಳ್ತಾರೆ, ರೈಲ್ವೆ ಸ್ಟೇಷನ್ ಬಗ್ಗೆ ಮಾತನಾಡ್ತಾರೆ, ರಸ್ತೆಗಳ ಬಗ್ಗೆ ಮಾತನಾಡ್ತಾರೆ, ಪಾರ್ಕ್ ಬಗ್ಗೆ ಮಾತನಾಡ್ತಾರೆ ಜನ. ಈಗ ಇಲ್ಲಿ ಆಗಿರೋದು ಅಭಿವೃದ್ಧಿ ಆಗಿದೆ ಸರ್ ಸದ್ಯಕ್ಕೆ. ಈಗ ರೋಡ್ ಆಗಲಿ, ಚರಂಡಿ ಆಗಲಿ, UJD ಆಗಲಿ ಎಲ್ಲ ಕೆಲಸಗಳು ಆಗ್ಯವು. ಈಗ ನಮಗೇನು ಒಂದು ಆಸ್ಪತ್ರೆ ಆಗಬೇಕು, ಒಂದು ಡಿಗ್ರಿ ಕಾಲೇಜ್ ಆಗಬೇಕು, ಹೆಣ್ಮಕ್ಳಿಗೆ ಕಾಲೇಜ್ ಆಗಬೇಕು, ಒಂದು ಆಸ್ಪತ್ರೆ ಆಗಬೇಕು. ಆಸ್ಪತ್ರೆ ಸದ್ಯ ಅವ್ರದ್ದಿದೆ ಸರ್. ಲಾಸ್ಟ್ ಮೀಡಿಯಾದವ್ರಿಗೆ ಹೇಳಿದ್ದೆ ನಾನು, SS ಆಸ್ಪತ್ರೆ ಇದೆ, ಅಲ್ಲಿ ಕಿಡ್ನಿ ಪೇಷಂಟಿಗೆ ಡಯಾಲಿಸಿಸ್ ಫ್ರೀ ಮಾಡಿಕೊಟ್ಟಿದ್ದಾರೆ ಅವರು. ಆಮೇಲೆ ಸಿಜರಿಂಗ್, ಹೆಣ್ಮಕ್ಳಿಗೆ ಸಿಜರಿಂಗ್ ಐತಲ್ಲ ಅದನ್ನು ಮಾಡಿದ್ದಾರೆ ಫ್ರೀ. ಈಗ ಸದ್ಯ ಅದು 24/7 ನಮಗೆ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಿ ಅವ್ರ ಕಡೆಯಿಂದ ಹೇಳ್ತಾರೆ. ನಾನು ಈಗ ಟಿಕೆಟಿನ ಡಿಸೈಡ್ಮೆಂಟ್ ಹೈಕಮಾಂಡಿಗೆ ಬಿಟ್ಟಿದ್ದು, ಸರ್ಕಾರಕ್ಕೆ ಬಿಟ್ಟಿದ್ದು ಸರ್. ಅದು ಯಾವಾಗ ಡಿಸೈಡ್ ಆಗುತ್ತೆ ಏನಂತೇಳಿ ಎಲ್ಲರದ್ದು ಏನಂತ ಗೊತ್ತಾಗುತ್ತೆ ಟಿಕೆಟ್ ಆದಮೇಲೆ.